सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिम् वेदान्तसारज्ञम् सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु अनेकासु कृतिषु विशुद्ध वेदांत परिभाषा नाम्नी संस्कृत भाषायाः कृतिः गीर्वाण भाषायाः इयं कृतिः विशिष्टं स्थानमेकं भजते। सा कृतिः इदानीं विचार्यते। तत्र दशमो विषयः विचार्यः विषयः दशमो विषयः उपास्योपासक विभाग व्यवहारः नाम दशमो विषयः इदानीं विचारणीयः अस्ति। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं ग्रन्थभागम् उपास्योपासक विभाग व्यवहारः इति इमं ग्रन्थभागं यथा स्वामिपादानुग्रहं विचारयामः। अग्रे तावत् श्री श्री स्वामिपादानां प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ओम अवाच्यमप्रमेयं च कार्यकारणवर्जितं निष्क्रियं निष्कलं शान्तं
ಆತ್ಮಾನಮನುಸಂದಧೆ. ಓಂ ಪದವಾಕ್ಯ ಪ್ರಮಾಣ ಜ್ಞಾನ ಸಂಪ್ರದಾಯ ವಿದೋ ಗುರೂನ್ ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರು ರಚನೆ ಮಾಡಿರತಕ್ಕಂತಹ ಅನೇಕ ಕೃತಿರತ್ನಗಳಲ್ಲಿ ಸಂಸ್ಕೃತ ಭಾಷೆಯಲ್ಲಿ ರಚಿತವಾಗಿರತಕ್ಕಂತಹ ಪ್ರಕೃತ ಈ ಕೃತಿ ವಿಶುದ್ಧ ವೇದಾಂತ ಪರಿಭಾಷಾ ಎಂಬ ಕೃತಿ ಒಂದು ವಿಶಿಷ್ಟ ಸ್ಥಾನವನ್ನ ಪಡೆದಿರುತ್ತದೆ. ಎಲ್ಲ ಕೃತಿ ಬೇಕಾದಷ್ಟು ಕೃತಿ 250 ಕೃತಿ ರಚನೆ ಮಾಡಿದ್ದಾರೆ. ಎಲ್ಲರೂ ಅಮೋಘ ಕೃತಿಗಳೇನೆ. ಅದರಲ್ಲಿ ಕೆಲವು ಸಂಸ್ಕೃತ ಭಾಷಾ ಕೃತಿಗಳು. ಅದರಲ್ಲಿ ಈ ಕೃತಿ ಪ್ರಕೃತ ಈ ವಿಶುದ್ಧ ವೇದಾಂತ ಪರಿಭಾಷಾ ಎಂಬ ಕೃತಿ ಒಂದು ವಿಶಿಷ್ಟ ಸ್ಥಾನವನ್ನ ಪಡೆದಿದೆ. ಯಾತಕ್ಕೆ ಅಂತಂದ್ರೆ ಉಪನಿಷತ್ ಪ್ರತಿಪಾದ್ಯವಾದ ಬ್ರಹ್ಮವನ್ನ ಯಥಾವತ್ತಾಗಿ ತಿಳಿದು ತತ್ಫಲವಾದ ಕೃತಾರ್ಥತೆಯನ್ನ ಹೊಂದುವುದಕ್ಕೆ ಬೇಕಾಗಿರತಕ್ಕಂತಹ ಒಂದಾನೊಂದು ಉಪಾಯ ವಿಶೇಷ, ಪ್ರಕ್ರಿಯಾ ವಿಶೇಷವನ್ನ ಈ ಗ್ರಂಥ ನಮಗೆ ತಿಳಿಸ್ಕೊಡ್ತಾ ಇದೆ. ಈ ಗ್ರಂಥದಲ್ಲಿ ಹೇಳಿರುವಂತಹ ಒಂದು ಉಪಾಯ ಕ್ರಮವನ್ನು ಅಥವಾ ವಿಧಾನವನ್ನು ಅನುಸರಿಸದೆ ಬೇರೆ ಸಂಸ್ಕೃತ ಭಾಷೆಗೆ ಲೌಕಿಕವಾಗಿ ಹೇಗೆ ಅರ್ಥ ಮಾಡಬೇಕು ಹಾಗೆ ಅರ್ಥ ಮಾಡ್ಕೊಂಡು ತಿಳಿದುಕೊಂಡು ಬಿಟ್ರೆ ಫಲವಂತೂ ಆಗೋದಿಲ್ಲ. ಅಷ್ಟೇ ಅಲ್ಲ, ವಿರುದ್ಧ ಫಲವೂ ಕೂಡ ಆಗಿಬಿಡಬಹುದು. ಆದ್ದರಿಂದ ಆ ವೇದಾಂತ ವಾಕ್ಯಗಳನ್ನ ಹೇಗೆ ಅರ್ಥೈಸಿಕೊಂಡು ಅನುಭವಕ್ಕೆ ತಂದುಕೊಳ್ಳಬೇಕು ಎನ್ನುವುದಕ್ಕೆ ಅವಶ್ಯಕವಾಗಿ ಬೇಕಾಗಿರತಕ್ಕಂಥ ಒಂದು ಸಂಪ್ರದಾಯ ಕ್ರಮ, ಉಪಾಯ ವಿಶೇಷ, ಅದನ್ನ ಈ ಗ್ರಂಥ ನಮಗೆ ತಿಳಿಸ್ಕೊಡ್ತಾ ಇದೆ. ವೇದಾಂತ ವಾಕ್ಯಗಳಿಗೆ ಏನು ಅರ್ಥ? ವೇದಾಂತ ವಾಕ್ಯಗಳಲ್ಲಿ ಬೇಕಾದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅವೆಲ್ಲಕ್ಕೂ ಕೂಡ ಏನು ಅರ್ಥ ಮತ್ತು ಉಪನಿಷತ್ ಪ್ರತಿಪಾದ್ಯವಾದ ಅರ್ಥವನ್ನು ನಾವು ಆ ವಾಕ್ಯಗಳಿಂದ ತಿಳಿದುಕೊಳ್ಳುವುದಕ್ಕೆ ಯಾವ ಕ್ರಮವನ್ನು ಅನುಸರಿಸಬೇಕು, ಯಾವ ವಿಧವಾದ ಸಂಪ್ರದಾಯ ಕ್ರಮವನ್ನು ಅನುಸರಿಸಬೇಕು, ಉಪಾಯ ವಿಶೇಷ ಏನು ಅನ್ನುವುದನ್ನು ಹೇಳ್ತಾ ಇದೆ. ಅದನ್ನು ತಿಳಿಯದೆ ಎಲ್ಲೋ ಹೋಗಿಬಿಟ್ರೆ ಏನಾಗುತ್ತೆ? ಎಲ್ಲೋ ಒಂದು ಗುಹೆಗೆ ಹೋಗ್ಬಿಟ್ಟ, ದೊಡ್ಡ ಗುಹೆ ಅದಿ, ಒಳಗೆ ಹೋದ, ಬಾಗಿಲು ತೆಕ್ಕೊಂಡು ಅಲ್ಲಿ ಒಂದು 40-50 ಬಾಗಿಲುಗಳಿದೆ. ದೊಡ್ಡ ಗುಹೆ, 40-50 ಬಾಗಿಲುಗಳಿದೆ. ಯಾವ ಭಾಗದಲ್ಲಿ ಪ್ರವೇಶ ಮಾಡಬೇಕು ಅನ್ನುವುದು ಗೊತ್ತಿಲ್ಲದೆ ಹೋಗಿಬಿಟ್ಟರೆ ಏನಾಗುತ್ತೆ? ಎಲ್ಲೆಲ್ಲೋ ಹೋಗಿಬಿಡ್ಬೋದು, ಅನರ್ಥನೂ ಆಗಿಬಿಡ್ಬೋದು. ಇಂಥ ಕಡೆಯಲ್ಲಿಯೇ ಹೋಗಬೇಕು ಅಂತ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಆ ಕಡೆ ಹೋದ್ರೆ ಮೊದಲೇ ಗುಹೆ ಅದು. ಈ ವೇದಾಂತ ವಾಕ್ಯಗಳು, ಉಪನಿಷತ್ತು ಅಂತ ಗುಹೆ ಇದ್ದಂಗೆ ಏನು ಗೊತ್ತಾಗೋದಿಲ್ಲ. ಅದಕ್ಕೆ ಬೇಕಾದಷ್ಟು ದಾರಿಗಳಿದೆ. ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಅನ್ನೋದನ್ನ ಈ ಗ್ರಂಥ ತಿಳಿಸ್ಕೊಡ್ತಾ ಇದೆ. ಅದಕ್ಕೋಸ್ಕರ ಇದಕ್ಕೆ ಒಂದು ವಿಶಿಷ್ಟ ಸ್ಥಾನ ವೇದಾಂತ ವಾಂಗ್ಮಯಗಳಲ್ಲಿ. ಪ್ರಕೃತ ಈ ಗ್ರಂಥದಲ್ಲಿ 10ನೆಯ ವಿಷಯ ಉಪಾಸ್ಯ ಉಪಾಸಕ ವಿಭಾಗ ವ್ಯವಹಾರ ಎಂಬತಕ್ಕಂಥದ್ದು. ಏಕೆ ಅಂತಂದರೆ ಉಪನಿಷತ್ತುಗಳಲ್ಲಿ ಬ್ರಹ್ಮವನ್ನ 2 ಬಗೆಯಾಗಿ ತಿಳಿಸಿಕೊಟ್ಟಿದ್ದಾರೆ. ಒಂದು ಜ್ಞೇಯ ಬ್ರಹ್ಮ, ಒಂದು ಉಪಾಸ್ಯ ಬ್ರಹ್ಮ. ಇವೆಲ್ಲವೂ ಕೂಡ ನೋಡಿ, ನಿನ್ನೆ ತೈತ್ತಿರೀಯೋಪನಿಷತ್ತಿನಲ್ಲಿಯೂ ಬಂದಿತ್ತು. ಮತ್ತೆ ಈ ಒಂದು ಬ್ರಹ್ಮಸೂತ್ರ ಭಾಷ್ಯ ನಾವೇನು ಅಧ್ಯಯನ ಮಾಡ್ತಾ ಇದ್ದೇವೆ ಬೆಳಿಗ್ಗೆ, ಅಲ್ಲಿಯೂ ಕೂಡ ಬಂದಿತ್ತು. ಹೌದ್ ತಾನೆ? ಹೀಗಿರುವಾಗ ಇಲ್ಲಿ
ಜ್ಞೇಯ ಬ್ರಹ್ಮ ಉಪಾಸ್ಯ ಬ್ರಹ್ಮ ಎಂಬುದಾಗಿ ಎರಡು ವಿಧವಾಗಿ ತಿಳಿಸಿಕೊಟ್ಟಿರುವುದರಿಂದ ಓಹೋ, ಹಾಗಾದರೆ ಉಪನಿಷತ್ತುಗಳಲ್ಲಿ ಎರಡು ರೂಪವ ಈ ಬ್ರಹ್ಮವನ್ನ ಎರಡು ರೂಪದಿಂದ ತಿಳಿಸಿದ್ದಾರೆ, ಎರಡು ವಿಧವಾದ ಬ್ರಹ್ಮಗಳಿವೆ ಅಂತ ಆಗಿಬಿಡುತ್ತಾ. ಇದೇ ಉಪಾಯ ಕ್ರಮ. ಆ ವಾಕ್ಯವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ನಾವು? ಎರಡು ಅಂತ ತಿಳ್ಕೊಂಡ್ಬಿಟ್ರೆ ಅದ್ವೈತಕ್ಕೆ ಧಕ್ಕೆ. ಹಾಗಾಗಿ ಹೇಗೆ ಅದನ್ನು ಅರ್ಥ ಮಾಡಿಕೊಳ್ಬೇಕು ಬಹಳ ಮುಖ್ಯ. ಅದನ್ನ ಈ ಒಂದು ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಪರಿಷತ್ತುಗಳಲ್ಲಿ ಜ್ಞೇಯ ಮತ್ತೆ ಉಪಾಸ್ಯ ಎರಡೂ ವಿಧವಾದ ಬ್ರಹ್ಮವನ್ನು ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಕೆಲವು ಪಾರಿಭಾಷಿಕ ಪದಗಳನ್ನ ಎರಡೂ ಸಂದರ್ಭದಲ್ಲಿ ಉಪಯೋಗಿಸಿ ಬಿಟ್ಟಿದ್ದಾರೆ. ಅದು ಬಂದಿರೋ ನಮಗೆ ತೊಂದರೆ. ಉದಾಹರಣೆಗೆ ನಾವು ಬೇಕಾದಷ್ಟು ನೋಡಿದ್ದೇವೆ. ವೇದ ಎಂಬತಕ್ಕಂತಹ ಒಂದು ಪದ. ವೇದ ಅಂತಕ್ಕಂಥದ್ದು ಏನಾಗಿದೆ? ವಿದುರು ಜ್ಞಾನೆ ಅಂತಕ್ಕಂಥದ್ದು ಆ ಒಂದು ರೂಪದಿಂದ ಧಾತುವಿನಿಂದ ನಿಷ್ಪತ್ತಿ ಆಗಿರ್ತಕ್ಕಂಥ ಒಂದು ರೂಪ, ಅದು ಪದ. ಅದು ಹೌದಾರೆ, ವಿದುರು ಜ್ಞಾನ ಅಂತಕ್ಕಂಥದ್ದು. ಈ ಜ್ಞಾನ ಅಂತಂದ್ರೆ ಯಾವ ಜ್ಞಾನ? ಅದು ದೊಡ್ಡ ಪ್ರಶ್ನೆ. ಯಾಕೆ? ಜ್ಞಾನ ಎಂಬತಕ್ಕಂತಹದ್ದು ಅದು ಏನಾಗಿದೆ? ಅದು ನಾಮಪದ. ಹೌದು ತಾನೆ? ಎಂತಹ ನಾಮಪದ? ಅಂದ್ರೆ ಸಾಮಾನ್ಯವಾದ ನಾಮಪದ. ಅದು ಜ್ಞಾನ ಅಂದ್ರೆ ಎಲ್ಲದಕ್ಕೂ ಆಗುತ್ತೆ. ಜ್ಞಾನ ಅಂತಕ್ಕಂಥದ್ದು ಎಲ್ಲ ಶಾಸ್ತ್ರಗಳಿಗೂ ಅನ್ವಯಿಸುತ್ತೆ. ಮೀಮಾಂಸಾ ಶಾಸ್ತ್ರಕ್ಕೂ ಜ್ಞಾನ, ತರ್ಕಶಾಸ್ತ್ರಕ್ಕೂ ತರ್ಕಶಾಸ್ತ್ರ ಜ್ಞಾನ, ಮೀಮಾಂಸಾ ಜ್ಞಾನ, ಸಾಂಖ್ಯಶಾಸ್ತ್ರಜ್ಞಾನ, ವೈಶೇಷಿಕ ಶಾಸ್ತ್ರಜ್ಞಾನ, ಸಂಗೀತ ಶಾಸ್ತ್ರಜ್ಞಾನ, ವ್ಯಾಕರಣ ಶಾಸ್ತ್ರಜ್ಞಾನ. ಅಯ್ಯೋ, ಒಂದೆರಡು ಶಾಸ್ತ್ರಗಳ ಶಿಲ್ಪಶಾಸ್ತ್ರಜ್ಞಾನ ಅದೂ ಕೂಡ. ಹೀಗೆ ಜ್ಞಾನ ಎಂಬತಕ್ಕಂಥದ್ದು ಸಮಾನವಾಗಿ ಉಪಯೋಗಿಸಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಜ್ಞಾನ ಅಂದ್ರೆ ಯಾವ ಜ್ಞಾನ ಅಂತಕ್ಕಂಥದ್ದು ಒಂದು ಭಾಗ. ಯಾವಾಗ? ಜ್ಞೇಯ ಬ್ರಹ್ಮವನ್ನು ನಾವು ತಿಳಿಯುವಾಗ ಯಾವ ಜ್ಞಾನ ಅಂತ ಹೇಳ್ಕೊಬೇಕು. ಇನ್ನು ಉಪಾಸ್ಯ ಬ್ರಹ್ಮವನ್ನು ತಿಳಿಸಿಕೊಡುವಾಗಲೂ ಕೂಡ ವೇದ ಎಂಬತಕ್ಕಂತಹ ಪದವನ್ನು ಉಪಯೋಗಿಸಿದ್ದಾರೆ. ಎಲ್ಲಿ? ಉಪಾಸ್ಯ ಬ್ರಹ್ಮವನ್ನು ತಿಳಿಸಿಕೊಡುವಾಗಲೂ ಕೂಡ ವೇದಾಂತ ಉಪಯೋಗಿಸಿ, ವೇದ ವೇದಾಂತ ಅಂದ್ರೆ ವೇದ ಎನ್ನುವ ಪದವನ್ನು ಉಪಯೋಗಿಸಿದ್ದಾರೆ. ಜ್ಞೇಯ ಅರ್ಥದಲ್ಲೂ ಕೂಡ ಉಪಯೋಗಿಸಿದ್ದಾರೆ. ಈಗ ಯಾವುದು ಜ್ಞೇಯ ವಿಷಯ, ಯಾವುದು ಉಪಾಸ್ಯ ವಿಷಯ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ? ಇದನ್ನ ಆ ಭಾಗವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ವಿಸ್ತಾರವಾಗಿ ಶ್ರೀ ಶ್ರೀ ಸ್ವಾಮಿಪಾದರವರು. ಉಪಾಸ್ಯ ಉಪಾಸಕ ವಿಭಾಗ ವ್ಯವಹಾರ ಅಂತ ಇದೆಯಲ್ಲ, ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದನ್ನ ಇಷ್ಟೂ ವೇಳೆ ವಿಸ್ತಾರವಾಗಿ ನಾವೀಗ ಸುಮಾರು ದಿವಸದಿಂದ ಇದನ್ನು ಅಧ್ಯಯನ ಮಾಡ್ತಾ ಇದ್ದೇವಲ್ಲ, ತಿಳಿಸಿಕೊಟ್ಟಿದ್ದಾರೆ. ಅದನ್ನೇ ಮುಂದುವರೆದು ಇವತ್ತು ಕೂಡ ಹೇಳ್ತಾ ಇದ್ದಾರೆ. ನೋಡೋಣ ಏನು ಅಂತ. ಇಲ್ಲಿ ಎರಡು ವಿಧವಾದ ಬ್ರಹ್ಮವನ್ನು ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿದ್ದೆಲ್ಲ ಹೋದ ವಾರ ಆಗಿತ್ತು. ತತ್ರ ಧಿರೂಪಂ ಹಿ ಬ್ರಹ್ಮ ಅವಗಮ್ಯತೆ ವೇದಾಂತೇಶು ನಾಮರೂಪ ವಿಕಾರ ಭೇದೋಪಾಧಿ ವಿಶಿಷ್ಟಂ ಬ್ರಹ್ಮ ಏಕಂ, ಮತ್ತೆ ಸರ್ವೋಪಾಧಿ ರಹಿತಂ ಸರ್ವೋಪಾಧಿ ವಿವರ್ಜಿತಂ ಬ್ರಹ್ಮ. ಹೀಗೆ ಎರಡು ವಿಧವಾದ ಬ್ರಹ್ಮವನ್ನ ತಿಳಿಸಿಕೊಟ್ಟಿದ್ದಾರೆ. ಈ ಯಾವುದು ಎಲ್ಲಿ ಹೇಗೆ ಅಂತ ಅದಕ್ಕೆ ಉದಾಹರಣೆಯನ್ನೆಲ್ಲ ಕೊಟ್ಟರು. ಹೇಗೆ ತಿಳಿಯಬೇಕು ಇದನ್ನ ಅಂತನ್ನೋದನ್ನ ಹೀಗೆ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಆ ವಿಭಾಗವನ್ನು ನೋಡಾಗಿತ್ತು. ಕೊನೆಯ ವಾಕ್ಯ ಮಾತ್ರ ಹೇಳ್ತಾರೆ. ಯತ್ರ ತೋ ನಿರುಪಾಧಿಕಂ ಬ್ರಹ್ಮ ಉಪದಿಶ್ಯತೆ ತತ್ರ ಜ್ಞೇಯಂ ಬ್ರಹ್ಮ ಜಿಜ್ಞಾಸ ಕರ್ತಾ ಚ ಜೀವ ಮತ್ತು ಯತ್ರ ಉಪಾಸ್ಯಂ ಬ್ರಹ್ಮ ಉಪದಿಶ್ಯತೆ
ತತ್ಯ ತತ್ರ ಉಪಾಸ್ಯಂ ಬ್ರಹ್ಮ ತದ್ದೇವತಾ. ಯಾವುದು ಬಿಟ್ಟರೆ ಅದಕ್ಕೆ ಉಪಾಸನೆ ಆಗುತ್ತೆ. ಇಲ್ಲಿ ಜ್ಞೇಯ ಬ್ರಹ್ಮವನ್ನು ಮಾತ್ರ ಹೇಳಿರುವಾಗ ನಿರುಪಾಧಿಕ, ಉಪಾಸ್ಯ ಬ್ರಹ್ಮ ಸೋಪಾಧಿಕ ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ. ಇವತ್ತಿನ ಭಾಗ ನೋಡೋಣ. 52ನೇ ಭಾಷೆ. ಜ್ಞೇಯಮಪಿ ಬ್ರಹ್ಮ ವಿದ್ಯಾಕಲ್ಪಿತ ಬ್ರಹ್ಮ ಅವಿದ್ಯಾಕಲ್ಪಿತ ನಾಮರೂಪೋಪಾಧಿ ಪರಿಚ್ಛೇದಾಪೇಕ್ಷೆಯ ಜ್ಞೇಯಮಪಿ ಅಂದರೆ ಬ್ರಹ್ಮವನ್ನ ಜ್ಞೇಯವೆಂದು ತಿಳಿದಾಗಲೂ ಕೂಡ, ಬ್ರಹ್ಮವು ಜ್ಞೇಯವಾಗಿರುವಾಗಲೂ ಕೂಡ, ಉಪಾಸ್ಯ ಅಲ್ಲ, ಜ್ಞೇಯವಾಗಿರುವಾಗಲೂ ಕೂಡ. ಜ್ಞೇಯವಾಗಿರುವಾಗಲೂ ಕೂಡ ಅಂದರೆ ಏನರ್ಥ ಆಯಿತು? ಜ್ಞೇಯ ಆಗಬೇಕಾದ್ರೇನು? ಅದು ಸರ್ವೋಪಾಧಿ ವಿವರ್ಜಿತಂ ಬ್ರಹ್ಮ ಸ್ಯಾತ್. ಎಲ್ಲ ಉಪಾಧಿಗಳಿಂದಲೂ ವಿವರ್ಜಿತವಾಗಿರ್ತಕ್ಕಂಥದ್ದು, ದೂರವಾಗಿರ್ತಕ್ಕಂಥದ್ದು, ರಹಿತವಾಗಿರ್ತಕ್ಕಂಥದ್ದು ಅದು. ಹೌದು ತಾನೆ? ಇದು ಬ್ರಹ್ಮ ಅವಿದ್ಯಾಕಲ್ಪಿತ ನಾಮರೂಪೋಪಾಧಿ ಪರಿಚಯ. ಇಂತಹ ಬ್ರಹ್ಮ, ನಿರುಪಾಧಿಕವಾದ ಬ್ರಹ್ಮ ಇದೆಯಲ್ಲ, ಅದು ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹ ನಾಮರೂಪಗಳೆಂಬ ಉಪಾಧಿಯಿಂದ ಪರಿಚ್ಛಿನ್ನತ್ವವನ್ನು ಪಡೆದು, ಯಾವಾಗ ಉಪಾಧಿಯನ್ನು ಹಾಕ್ತೇವೋ ಆಗ ಅದು ಪರಿಚ್ಛಿನ್ನತ್ವ ಬಂದ್ಬಿಡುತ್ತೆ ಅದಕ್ಕೆ. ಯಾವುದಕ್ಕೆ? ಪರಿಪೂರ್ಣ ಬ್ರಹ್ಮಕ್ಕೆ ಯಾವಾಗ ನಾಮರೂಪ ಎಂಬತಕ್ಕಂಥ ಉಪಾಧಿಗಳನ್ನು ನಾವು ಹಾಕಿ ನೋಡಿದಾಗ ಅದಕ್ಕೆ ಪರಿಚ್ಛಿನ್ನತ್ವ ಪ್ರಾಪ್ತವಾಗಿ ಹೋಯಿತು. ಆದ್ದರಿಂದ ಹೇಗೆ, ಎಲ್ಲಿ ಹೇಳಿದ್ದಾರೆ ಅದನ್ನ ಅಂತಂದ್ರೆ ನೋಡಿ, ಜ್ಞೇಯ ಬ್ರಹ್ಮ ಇಲ್ಲಿ ಯಾವ ಉಪಾಧಿಯೂ ಇಲ್ಲ, ಆದರೂ ಕೂಡ ಏನು ಹೇಳಿದ್ದಾರೆ? ಸರ್ವಜ್ಞ ಸರ್ವಶಕ್ತಿ ಪರಮೇಶ್ವರ ಇತಿ ವ್ಯವಹ್ರಿಯತೆ ಏವ ಇತಿ ಅವೋಚಾಮ. ಆದರೂ ಕೂಡ ನಿರುಪಾಧಿಕ ಬ್ರಹ್ಮ, ಆದರೂ ಕೂಡ ಏನಂತ ಹೇಳ್ತೀವಿ? ಉಪನಿಷತ್ತುಗಳು ಏನಂತ ಹೇಳಿದ್ದಾರೆ? ಸರ್ವಜ್ಞ ಬ್ರಹ್ಮ, ಸರ್ವಶಕ್ತಿಮತ್ ಬ್ರಹ್ಮ, ಮತ್ತೆ ಈಶ್ವರ, ಬ್ರಹ್ಮನಿಗೆ ಈಶ್ವರತ್ವವನ್ನು ಕೂಡ ಹೇಳಿಬಿಟ್ಟಿದ್ದಾರೆ. ಏನವನ್ನ ನಿಯಂತ್ರು ಅಂತ. ಹೀಗೆ ಇವೆಲ್ಲ ಉಪಾಧಿ ಇಲ್ಲ ಅದಕ್ಕೆ, ಆದರೂ ಕೂಡ ಈ ಒಂದು ಸರ್ವಶಕ್ತಿ ಸರ್ವಜ್ಞ ಅಂತಕ್ಕಂಥದ್ದೆಲ್ಲ ಒಂದು ನಾಮರೂಪ, ನಾಮ ಇವೆಲ್ಲ. ಪರಮೇಶ್ವರ ಅಂತಕ್ಕಂಥದ್ದು ಅದು ರೂಪ ಬೇಕಾದ್ರೂ ಆಗಿರ್ಬೋದು, ನಾಮ ಬೇಕಾದ್ರೂ ಆಗಿರ್ಬೋದು. ಹೀಗೆ ಹಾಕಿದೆ. ಯಾತಕ್ಕೆ ಹಾಕಿದೆ? ಅವಿದ್ಯಾ ಕಲ್ಪಿತ. ಇದು ಅವಿದ್ಯೆಯಿಂದ ಕಲ್ಪಿತವಾಗಿ ಹೀಗೆ ಉಪಾಧಿಯಿಂದ ಕೂಡಿಕೊಂಡಿದೆ. ಅಷ್ಟು ಮಾತ್ರದಿಂದ ಅವಿದ್ಯೆಯಿಂದ ಕೂಡಿಕೊಂಡು ಉಪಾಧಿಯಿಂದ ಕಲ್ಪಿತವಾಗಿದೆ ಎನ್ನುವ ಮಾತ್ರದಿಂದ ನಚ ತಾವತ ಬ್ರಹ್ಮ ಸಗುಣ ಈಶ್ವರತ್ವಂ ಪ್ರತಿಪಾದ್ಯತೆ ಇತಿ. ಅಷ್ಟು ಮಾತ್ರದಿಂದ ಬ್ರಹ್ಮವು ಸಗುಣ ಈಶ್ವರತ್ವ, ಬ್ರಹ್ಮ ನಿರ್ಗುಣ ಆದರೂ ಕೂಡ ಸಗುಣವಾಗಿ ಈಶ್ವರತ್ವವನ್ನು ಪಡೆಯುತ್ತದೆ ಎನ್ನುವುದು ಎಂದಿಗೂ ಹೊಂದುವುದಿಲ್ಲ. ಹೇಳುತ್ತೇವೆ ಸರ್ವಜ್ಞ ಬ್ರಹ್ಮ, ಸರ್ವಶಕ್ತಿ ಮತ್ತು ಬ್ರಹ್ಮ ಅಂತೀವೆಲ್ಲ, ಆದರೂ ಕೂಡ ಇದೇನು? ಇದು ಅವಿದ್ಯಾ ಕಲ್ಪಿತ. ಹಾಗೆ ಹೇಳಿದ ಮಾತ್ರದಿಂದ ಆ ಒಂದು ಈಶ್ವರನಿಗೆ ಸಗುಣತ್ವವಾಗಲಿ. ನೋಡಿ, ನಾವು ಬಾಯಿ ಹೇಳಬೇಕಾದ್ರೆ ಈಶ್ವರನಿಗೆ ಅಂತ ಹೇಳಬೇಕು, ಇನ್ನೇನು ಹೇಳೋಣ? ಏನಾರು ಒಂದು ಹೇಳಲೇಬೇಕು, ನಾಮ ಒಂದು ಉಪಯೋಗಿಸಲೇಬೇಕು. ಅವನಿಗೆ ಈ ಸರ್ವಜ್ಞ ಸರ್ವಶಕ್ತಿ ಅಂತಕ್ಕಂಥ ಒಂದು ಸಗುಣ ವಿಶೇಷವನ್ನ ನಾವು ತಿಳಿಯಬಾರದು. ಇದನ್ನ ನಾವು ಅನೇಕ ಬಾರಿ ತಿಳಿಸಿಕೊಟ್ಟಿದ್ದೇವೆ. ಮತ್ತು ಇದನ್ನ ನೀವುಗಳು, ಏನು ಸ್ವಾಮಿಪಾದ ನಮಗೆ ಹೇಳ್ತಾ ಇದ್ದಾರೆ, ನೀವುಗಳು ನ ಪ್ರಸ್ಮರ್ತವ್ಯಂ, ಇದನ್ನ ನೀವು ಮರೆಯಬಾರದು ಅಂಥೇಳಿ. ತತ್ರತೋ ಸರ್ವಜ್ಞತ್ವಂ ಈಶ್ವರಸ್ಯ ಸರ್ವ ವಿಷಯಾವಭಾಸನ ಕ್ಷಮ ಜ್ಞಾನ ಸ್ವರೂಪತ್ವಂ. ಅಲ್ಲಾದರೆ ಸರ್ವಜ್ಞತ್ವಂ ಈಶ್ವರಸ್ಯ, ಎಲ್ಲಿ?
ಈ ಒಂದು ಜ್ಞೇಯವಾದ ಬ್ರಹ್ಮವನ್ನು ತಿಳಿಸಿಕೊಡುವಾಗಲೂ ಕೂಡ ಸರ್ವಜ್ಞ ಅಂತ ಹೇಳಿದ್ದೇವೆ ನಾವು. ಮತ್ತೆ ಉಪಾಸ್ಯವಾದ ಬ್ರಹ್ಮವನ್ನು ತಿಳಿಸಿಕೊಡುವಾಗಲೂ ಸರ್ವಜ್ಞ ಅಂತ ಹೇಳ್ತೇವೆ ನಾವು. ಸರ್ವಜ್ಞನಾದ ಬ್ರಹ್ಮವನ್ನು ಅಂತ ಹೇಳಬೇಕ, ಬ್ರಹ್ಮವನ್ನು ಸರ್ವಜ್ಞವೆಂದು ಉಪಾಸನೆ ಮಾಡಬೇಕು. ನೋಡಿ, ಉಪಾಸನೆ ಮಾಡುವಾಗಲೂ ಸರ್ವಜ್ಞ ಗುಣವನ್ನು ಹಾಕಿದ್ದೇವೆ. ಮತ್ತೆ ಜ್ಞೇಯವಾದ ಬ್ರಹ್ಮವನ್ನು ಹೇಳುವಾಗಲೂ ಕೂಡ ಸರ್ವಜ್ಞ ಬ್ರಹ್ಮ ಅಂತ ಹೇಳಿದ್ದಾರೆ. ಯಾತಕ್ಕೆ ಜ್ಞೇಯವಾದ ಬ್ರಹ್ಮ? ಯಾವುದು ಇಡೀ ಜಗತ್ತಿಗೆ ಕಾರಣವಾಗಿದೆಯೋ ಯಥಾವಾಯುಮಾನಿ ಭೂತಾನಿ ಜಾಯಂತೆ, ಅದನ್ನು ಕೂಡ ನಾವು ಸರ್ವಜ್ಞ ಬ್ರಹ್ಮ ಅಂತ ಹೇಳಿದ್ದೇವೆ. ಹೀಗೆ ಎರಡೂ ಕಡೆ ಹೇಳಿದ್ದಾರಲ್ಲ, ಏನರ್ಥ ಅಂದರೆ ತತ್ರತು ಜ್ಞೇಯವಾದ ಬ್ರಹ್ಮವನ್ನು ಹೇಳಿರತಕ್ಕಂತಹ ಸ್ಥಳಗಳಲ್ಲಿ ಸರ್ವಜ್ಞ ಅಂತ ಅನ್ನೋದೇನು ಅಂತಂದ್ರೆ, ಸರ್ವಜ್ಞತ್ವ ಈಶ್ವರಸ್ಯ ಸರ್ವ ವಿಷಯ ಅವಭಾಸನ ಕ್ಷಮ ಜ್ಞಾನ ಸ್ವರೂಪತ್ವ, ಈ ಅರ್ಥ ಇದೆ. ಎಲ್ಲಿ ಜ್ಞೇಯವಾದ ಬ್ರಹ್ಮವಲ್ಲಿ ಜ್ಞೇಯವಾದ ಬ್ರಹ್ಮವನ್ನು ಹೇಳುವಾಗ ಸರ್ವಜ್ಞ ಅಂತ ನಾವು ಹೇಳ್ತೇವೆ. ಆಗ ನಾವು ಏನಂತ ತಿಳಿಯಬೇಕು ಅಂದರೆ, ಸರ್ವ ವಿಷಯ ಅಂದರೆ ಎಲ್ಲ ವಿಷಯಗಳನ್ನು ಕೂಡ, ವಿಷಯ ಅಂದ್ರೆ ಏನೋ ಎಲ್ಲ ಅನಾತ್ಮ ವಸ್ತುಗಳನ್ನು ಕೂಡ. ಯಾಕೆ? ಎಲ್ಲ ಅನಾತ್ಮ ವಸ್ತುಗಳೂ ಕೂಡ ವಿಷಯ. ಅದನ್ನು ಅರಿಯತಕ್ಕಂತಹವನು ಯಾರು? ಆತ್ಮ. ಅವನು ವಿಷಯಿ. ಎರಡೇ ತಾನೇ ಭಾಗ ಇರ್ತಕ್ಕಂಥದ್ದು. ಹೀಗೆ ಈ ವಿಷಯ ಅಂತ ಹೇಳಿದ್ರೆ ಎಲ್ಲ ಅನಾತ್ಮ, ತನಗಿಂತ ಭಿನ್ನವಾದ ಯಾವುದು ಇದೆಯೋ ಎಲ್ಲವನ್ನೂ ಕೂಡ. ಅಂದ್ರೇನು ತನಗಿಂತ ಭಿನ್ನವಾದದ್ದು ಅಂತಂದ್ರೆ ಏನು? ತನಗಿಂತ ಭಿನ್ನವಾದದ್ದು ಅಂತಂದರೆ ಯಾವುದು? ಚಂದ್ರಲೋಕ, ಇಂದ್ರಲೋಕ, ಆಕಾಶ, ವಾಯು, ಇವಷ್ಟೇ ಅಲ್ಲ, ತನಗಿಂತ ಭಿನ್ನವಾಗಿರ್ತಕ್ಕಂಥದ್ದು. ಮತ್ತೇನು ಅಂದರೆ ಪ್ರಾರಂಭವಾಯಿತು ಇಂದ್ರಿಯಗಳು, ಅವು ಕೂಡ ನನಗಿಂತ ಭಿನ್ನವಾಗಿರ್ತಕ್ಕಂಥವು, ನಾನಲ್ಲ. ಅವು ಕೂಡ ಅನಾತ್ಮ ವಸ್ತು. ಇಂದ್ರಿಯಗಳು, ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ, ಮತ್ತೆ ಇವೆಲ್ಲವೂ ಸೇರಿ ಒಂದು ಪದ ಅಂತಃಕರಣ. ಮತ್ತೆ ಇವೆಲ್ಲವನ್ನೂ ಕೂಡ ಒಟ್ಟಾಗಿ ಸೇರಿ ನಾನು ಎಂಬತಕ್ಕಂತಹ ಅಹಂಕಾರ. ಇವೆಲ್ಲ ಯಾರಿಗಿದೆ? ನನಗೆ ತಾನೆ. ನಾನು ಎಂಬುದು ಅಹಂಕಾರ ಅಂದರೆ ಕೆಟ್ಟ ಅರ್ಥ ಅಲ್ಲ. ಅಹಂಕಾರ ಇವೆಲ್ಲವನ್ನೂ ನಾನು ಅಂತ ಭಾವಿಸಿರೋದು. ಇವೆಲ್ಲವೂ ಕೂಡ ಏನಾಗಿದೆ? ಅನಾತ್ಮ ವಸ್ತುಗಳೇ ಆಗಿವೆ. ಎಲ್ಲಿಂದ ಹಿಡಿದು? ಅಹಂಕಾರದಿಂದ ಹಿಡಿದು ಯಾವುದೋ ಎಲ್ಲೋ ದೂರದಲ್ಲಿರ್ತಕ್ಕಂಥ ಎಂಥದ್ದೋ ಲೋಕ ಇರ್ಬೋದು, ಯಾವುದ್ಯಾವುದೋ ಲೋಕ, ಅಲ್ಲಿಯವರೆಗೂ ಕೂಡ ಎಲ್ಲವೂ ಕೂಡ ಅನಾತ್ಮ ವಸ್ತು. ಅದಕ್ಕೇನಂತ ಹೆಸರು? ವಿಷಯ ಅಂತ ಹೆಸರು. ಹೀಗೆ ಸರ್ವ ವಿಷಯ ಅಂತಂದ ಮೇಲೆ ಏನಾಯಿತು? ಎಲ್ಲ ವಿಷಯಗಳನ್ನು ಕೂಡ ಅವಭಾಸನ ಕ್ಷಮ ಅಂದರೆ ಬೆಳಗತಕ್ಕಂತಹ, ಕ್ಷಮ ಅಂದ್ರೆ ಸಾಮರ್ಥ್ಯ, ಬೆಳಗತಕ್ಕಂತಹ ಸಾಮರ್ಥ್ಯವುಳ್ಳ ಜ್ಞಾನ ಸ್ವರೂಪ. ಜ್ಞಾನ ಅಂತ ಅರ್ಥ ಅಷ್ಟೆ. ಜ್ಞಾನ ಉಳ್ಳವನು ಇಲ್ಲವೋ ಏನಿಲ್ಲ, ಜ್ಞಾನ ಅಂತ ಅಷ್ಟೆ. ಜ್ಞಾನ ಸ್ವರೂಪ ಜ್ಞಾನ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾವಾಗ? ಜ್ಞೇಯ ಬ್ರಹ್ಮವನ್ನು ಹೇಳುವಾಗ. ಎಲ್ಲ ವಿಷಯಗಳನ್ನು ಕೂಡ ಬೆಳಗತಕ್ಕಂತಹವನು ಅಂದರೆ ನನಗೂ ಗೊತ್ತಾಗ್ತಾ ಇದೆಯಲ್ಲ, ನನಗೂ ಕೂಡ ನೋಡಿ, ಎದುರುಗಡೆ ಇರತಕ್ಕಂಥ ಪುಸ್ತಕ, ಇದು ಮೊಬೈಲು, ಇದು ಫೋನು ಅಂತಕ್ಕಂಥದ್ದೆಲ್ಲ ಗೊತ್ತಾಗ್ತಾ ಇದೆ. ಏನು ವ್ಯತ್ಯಾಸ? ಪರಮೇಶ್ವರನು ಅವನು ಬೆಳಗ್ತಾನೆ, ನನಗೂ ಏನರ್ಥ? ವ್ಯತ್ಯಾಸ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಎಲ್ಲ ವಿಷಯಗಳನ್ನು ಕೂಡ ಬೆಳಗತಕ್ಕಂತಹ ಸಾಮರ್ಥ್ಯವಿರತಕ್ಕಂತಹ ಸ್ವರೂಪ, ಜ್ಞಾನ ಸ್ವರೂಪ ಅಂತ ಅರ್ಥ ಮಾಡಬೇಕು. ಹೇಗೆ ಅರ್ಥ ಮಾಡಬಾರದು ಅಂದರೆ, ನತು ಜೀವಸ್ಯ ಇವ, ಜೀವನ ಹಾಗೆ ಜೀವನೂ ಕೂಡ ಬೆಳಗ್ತಾರೆ, ತಿಳ್ಕೊಳ್ತಾರೆ. ಜೀವನ ತಿಳಿದುಕೊಳ್ಳುವ ಹಾಗೆ ಶರೀರಾದಿ ಉಪಾಧ್ಯಪೇಕ್ಷೋತ್ಪತ್ತಿ ಅಜ್ಞಾನವತ್ವ. ಜೀವನ ಹೇಗೆ ತಿಳ್ಕೊಳ್ತಾನೆ?
ನನಗೂ ಕೂಡ ತಿಳಿದು ಬರ್ತಾ ಇದೆ. ಎದುರುಗಡೆ ಇರ್ತಕ್ಕಂಥದ್ದು ಬೆಳಗ್ತಾ ಇದ್ದೇನೆ. ಪುಸ್ತಕ, ಮೊಬೈಲು, ಇಂಥವೆಲ್ಲ, ಗಡಿಯಾರ, ಇವೆಲ್ಲ ಹೇಗೆ ಬೆಳಗ್ತಾ ಇದ್ದೇನೆ ಅಂದರೆ, ನಾನು ಶರೀರಾದಿ ಉಪಾಧಿ ಅಪೇಕ್ಷಿತ. ನಾನು ಇದನ್ನೆಲ್ಲ ನಾ ಅಂದರೆ ಏನು ಬೇಕು ನನಗೆ? ಶರೀರ ಬೇಕು, ಮತ್ತೆ ಕಣ್ಣು ಬೇಕು, ಮತ್ತೆ ಈ ನೋಡಬೇಕು, ಓದ್ತಾ ಇದ್ರೆ ಏನು ಮಾಡ್ತಾ ಇದ್ರೆ ಅದಕ್ಕೆಲ್ಲ ಕಣ್ಣು, ಕಿವಿ, ಹೀಗೆ ಇಂದ್ರಿಯಗಳು. ಒಟ್ಟಿನ ಶರೀರ, ಇಂದ್ರಿಯ ಎಂಬ ಸಾಧನಗಳನ್ನ, ಕರಣಗಳನ್ನ ನಾನು ಅಪೇಕ್ಷಿಸಿ ಅರಿಯುತ್ತಾ ಇದ್ದೇನೆ. ಹೌದಾನೆ? ಒಂದು ಪಕ್ಷ ಈ ಕರಣ ಇಲ್ಲ ಅಂತ ಇಟ್ಕೊಳ್ಳಿ, ಕಣ್ಣು, ಕಿವಿ ಇಲ್ಲ ಅಂತ ಇಟ್ಕೊಳ್ಳಿ, ಆಗ ನಾನು ಅರಿಯುವುದಕ್ಕೆ ಸಾಧ್ಯವಿಲ್ಲ. ಈ ಕಣ್ಣು ಇರೋದ್ರಿಂದ ನಾನು ಅರಿತಾ ಇದ್ದೇನೆ. ರೂಪ ಅರಿತಾ ಇದೆ, ಕಣ್ಣು ರೂಪ ಅರಿತಾ ಇದೆ, ರೂಪ ಅರಿಯುತ್ತಾ ಇದೆ ಕಣ್ಣು. ಹೀಗೆ ಒಂದೊಂದು ಇಂದ್ರಿಯ ಒಂದೊಂದನ್ನು ಅರಿತಾ ಇದೆಯಲ್ಲ. ಕಿವಿ ಶಬ್ದವನ್ನು ಅರಿತಾ ಇದೆ. ಹೀಗೆ ಅದು ಇರೋದ್ರಿಂದ ಮಾತ್ರ, ಅದ್ರ ಮೂಲಕ ಅರಿತಾ ಇದೆ. ಆದರೆ ಆ ಜ್ಞೇಯ ಬ್ರಹ್ಮ ಅದು ಹೇಗಿದೆ? ಅದು ಯಾವ ಸಾಧನಗಳನ್ನು ಅಪೇಕ್ಷಿಸದೆ, ಏನು, ಕೇವಲ ಜ್ಞಾನ ಸ್ವರೂಪವಾಗಿದ್ದುಕೊಂಡು ಅದು ಬೆಳಗ್ತಾರೆ. ಅದಕ್ಕೆ ಯಾವ ಸಾಧನವೂ ಬೇಕಿಲ್ಲ. ಮತ್ತು ಅಜ್ಞಾನ ಯದ್ಯಪಿ ಜೀವೋ ನೇಶ್ವರ ಭಿನ್ನ. ನೋಡಿ, ಜೀವನು ಈಶ್ವರನಿಗಿಂತ ಭಿನ್ನನೂ ಅಲ್ಲ. ಹೌದಾನೆ? ಅದು ಹಿಂದೆ ಹೇಳಿದ್ರಲ್ಲ, ಈಶ್ವರನಿಗಿಂತ ಭಿನ್ನನಾಗಿಲ್ಲ ಜೀವ. ಯಾಕೆ? ತತ್ಸೃಷ್ಟ್ವಾ ತದೇವಾನುಪ್ರಾವಿಶತು ಅಂತ ಹೇಳಿದ್ದಾರೆ. ಇದೊಂದು ಆ ಒಂದು ನಿಯಮ, ಒಂದು ಕಾರಣದಿಂದ ಜೀವನೇ ಬ್ರಹ್ಮ, ಅವನು ಬೇರೆ ಅಲ್ಲ ಅಂತ ಹೇಳಿ. ಹಾಗಿದ್ದರೂ ಕೂಡ ಅದನ್ನ ಎಲ್ಲಿ ಹೇಳಿದ್ದಾರೆ? ನಾನ್ಯೋತೋಸ್ತಿ ದ್ರಷ್ಟ ಅತಃ ಅನ್ಯತ್ ದೃಷ್ಟ ನ. ಅದಕ್ಕಿಂತ ಬೇರೆ ಆಗಿರತಕ್ಕಂಥ ದೃಷ್ಟರು ಎಂಬತಕ್ಕಂಥವನು ಇಲ್ಲ. ಹೌದಾನೆ? ಅತಃ ಅನ್ಯ, ಅದಕ್ಕಿಂತ ಭಿನ್ನವಾಗಿರ್ತಕ್ಕಂತಹ. ಇದೇನಾಗುತ್ತೆ? ಈಶ್ವರನಿಗೂ ಮತ್ತು ಜೀವನಿಗೂ ಕೂಡ ಅಭೇದವನ್ನು ಹೇಳ್ತಾ ಇದೆ. ಅದನ್ನು ಹೇಳ್ತಾ, ಯದ್ಯಪಿ ಜೀವೋ ನೇಶ್ವರ ಭಿನ್ನ ಯಥಾ. ಯಥಾ ಅಂದರೆ ಹೇಗೆ? ಉಪನಿಷತ್ತಲ್ಲಿ ಹೇಳಿದೆಯಲ್ಲ ಹಾಗೆ. ನಾನ್ಯೋತೋಸ್ತಿ ದ್ರಷ್ಟ, ನಾನ್ಯೋತೋಸ್ತಿ ಶ್ರೋತ, ನಾನ್ಯೋತೋಸ್ತಿ ವಿಜ್ಞಾತ ಅಂತ ಮಂತ, ಇವೆಲ್ಲ ಇದೆಯಲ್ಲ ಹಾಗೆ ಇತ್ಯಾದಿ ಶ್ರುತೆ. ತಥಾಪಿ ಹಾಗಿದ್ದರೂ ಕೂಡ ದೇಹೇಂದ್ರಿಯ ಮನೋಬುದ್ಧಿ ವಿಷಯಾದಿ ಯೋಗಾತ್ ತಸ್ಯ ಪರಿಮಿತ ಜ್ಞಾನತ್ವ ಇದೆ. ಆದರೂ ಕೂಡ ಈ ಜೀವ ಇವನು ಅರಿಯುತ್ತಾನೆ ಅಂದಾಗ ಅವನು ಹೇಗೆ ಅರಿತಾ ಇದ್ದಾನೆ? ಅವನಿಗೆ ದೇಹ ಬೇಕು, ಇಂದ್ರಿಯ ಬೇಕು, ಮನಸ್ಸು ಬೇಕು, ಬುದ್ಧಿ ಬೇಕು, ಮತ್ತೆ ವಿಷಯ ಇರಬೇಕು. ಆಗ ಅವನು ಬೆಳಗ್ತಾನೆ. ಹಾಗಾಗಿ ಏನಾಗಿದೆ? ಅವನ ಜ್ಞಾನ ಪರಿಚ್ಛಿನ್ನ ಜ್ಞಾನ. ಯಾಕೆ? ಅದಿದ್ರೆ ಮಾತ್ರ ಬೆಳಗೋದಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಬೆಳಗೋಕ್ಕೆ ಸಾಧ್ಯ ಇಲ್ಲ. ಶರೀರಾದಿ ಉಪಾಧಿಗಳು ಇದ್ರೆ ಮಾತ್ರ ಸಾಧ್ಯ. ಆದ್ದರಿಂದ ಅವನಿಗೆ ಪರಿಚ್ಛಿನ್ನ ಜ್ಞಾನತ್ವ. ಆದರೆ ಪರಮೇಶ್ವರನಿಗೆ ಯಾವ ಉಪಾಧಿ ಆಗಲಿ, ಸಾಧನವಾಗಲಿ, ಕಾರಣವಾಗಲಿ ಬೇಕಿಲ್ಲ. ಅವನ ಜ್ಞಾನ ಸ್ವರೂಪನೇ ಹೌದು. ಎಂದಿಗೂ ಕೂಡ ಓಹೋ ನೋಡಪ್ಪ, ಪರಮೇಶ್ವರ ಈ ಒಂದು ಪುಸ್ತಕವನ್ನು ಬೆಳಗುತ್ತಿದ್ದಾನೆ ಅಂದರೆ ಪರಮೇಶ್ವರ ಆಶ್ಚರ್ಯ. ಏನೋ ಬೆಳಗ್ತಾ ಇದ್ದೀನ, ಏನು ಬೆಳಗ್ತಾ? ಹಾಗಾದ್ರೆ ಏನು ಬೆಳಗ್ತಾ? ಅವ್ರಿಗೆ ಗೊತ್ತೇ ಇಲ್ಲ. ಯಾಕೆ? ಅವ್ರು ಬಂದ್ರೆ ಸಾಕು ಬೆಳಗ್ತಾ ಅಷ್ಟೆ. ಯಾಕೆ? ಸ್ವರೂಪನೇ ಅವನು. ಈಗ ಎಲ್ಲಾದರೂ ಕೂಡ ಬೆಳಕಿದೆ. ಇವಾಗ ಸೂರ್ಯ ಇದ್ದಾನೆ. ಸೂರ್ಯ ಅವನ ಹತ್ರ ಹೋಗಿ, ಭಗವಂತ, ಸೂರ್ಯ ಭಗವಂತ ನೀನು ಏನಪ್ಪ ನಮ್ಮನೇನೂ ಬೆಳಗ್ತಾ ಇದೀಯಾ, ಪಕ್ಕದ ಮನೇನೂ ಬೆಳಗ್ತಾ ಇದೀಯಾ, ಎದ್ರ ಮನೇನೂ ಬೆಳಗ್ತಾ ಇದೀಯಾ ಅಂತ ಹೇಳಿದ್ರೆ ಸೂರ್ಯ ಏನು ಹೇಳ್ತಾನೆ? ಏನಪ್ಪ ಹೇಳಿದೆ? ಏನು ಬೆಳಗೋದು ಅಂತ ಹೇಳಿದ್ಯಾ? ಏನು ಹಾಗಂದ್ರೆ ಬೆಳಗೋದು ಅಂದರೆ ನನಗೆ ಗೊತ್ತೇ ಇಲ್ವಲ್ಲ ಅಂತಾನೆ. ಯಾಕೆ? ಅವನಿಗೆ ನಾನು ಬೆಳಗುತ್ತಿದ್ದೇನೆ ಅಂತ ಅನ್ನುವ
ಒಂದು ಪರಿಚ್ಛಿನ್ನ ಜ್ಞಾನ ಅಂತಕ್ಕಂಥದ್ದು ಇಲ್ಲ ಅವನಿಗೆ. ಏನು, ಅವನು ಇದ್ದರೆ ಬೆಳಕು, ವಿಷಯ ಮನೆ ಇರಲಿ, ವಿಷಯ ಇರಲಿ, ಇಲ್ಲದೆ ಇರಲಿ, ಬೆಳಕೆ ಅಷ್ಟೇ ಸ್ವರೂಪ. ಅದು ಹಾಗೆ ಇಲ್ಲಿ. ಮತ್ತು ಏವಂ ಅವನು ಅದಕ್ಕೆ ಪರಿಚ್ಛಿನ್ನ ಜ್ಞಾನ. ಏವಂ ಈಶ್ವರಸ್ಯ ಸರ್ವಕರ್ತೃತ್ವ ಶಕ್ತಿತ್ವಂ ಅಪಿ ಜ್ಞೇಯಂ. ಹಾಗೆ ಈಶ್ವರನು ಎಲ್ಲವನ್ನೂ ಬೆಳಗ್ತಾನೆ ಈ ಅರ್ಥದಲ್ಲಿ. ಸೂರ್ಯನು ಎಲ್ಲವನ್ನೂ ಬೆಳಗುತ್ತಾನೆ ಅಂದ್ರೆ ಏನರ್ಥ? ಸೂರ್ಯನು ಏನಾದರೂ ಸಾಧನವನ್ನ ಇಟ್ಟುಕೊಂಡು ಬೆಳಗ್ತಾನೆ ಅಂತ ಅರ್ಥವ? ಸೂರ್ಯನನ್ನ ನಾನು ಬೆಳಗ್ತಾ ಇದ್ದೀನಿ ಅಂತಕ್ಕಂಥ ಅರಿವೂ ಇಲ್ಲ ಅವನಿಗೆ. ಹೌದಾನೆ? ಆದ್ರೆ ಏನು, ಅವನ ಬೆಳಕಿನ ಸ್ವರೂಪವೇ ಅವನು ಎಲ್ಲಿರ್ತಾನೋ ಅಲ್ಲಿ ಬೆಳಕಿದ್ದೇ ಇರುತ್ತೆ ಅಷ್ಟೇ. ಸೂರ್ಯನ ಹತ್ರ ಹೋಗ್ಬಿಟ್ಟು, ಏನಪ್ಪ ಸೂರ್ಯ ನೀನು ಬಂದ್ಬಿಡ್ತೀಯಪ್ಪ, ಸದ್ಯ ನಾವು ಇಷ್ಟೊತ್ತು ಕತ್ಲಲ್ಲಿದ್ವಿ, ನೀನು ಬಂದೆ ನೋಡು, ಬೆಳಕಾಗೋಯ್ತು ನೋಡು, ಕತ್ಲು ನೋಡು ಓಡಾಗ್ತಾ ಇದೆ ಅಂದ್ರೆ ಕತ್ಲು ಏನು? ಕತ್ಲು ಎಲ್ಲಾದರೂ ಕೂಡ ಸೂರ್ಯನು ಬೆಳಕು ಕತ್ತಲ ನೋಡುವುದಕ್ಕೆ ಸಾಧ್ಯವಾ? ಬೆಳಕು ಬಂತು ಅಂದ್ರೆ ಕತ್ಲೆ ಹೊರಟೋಯ್ತು ಅಂತ ಬರ್ತಾನೆ. ಹೀಗೆ ಅದೇನು, ಇದಕ್ಕೆ ಸ್ವರೂಪ ಜ್ಞಾನ ಅಂತ ಹೆಸರು. ಅದೇ ಇದೆ. ಮತ್ತು ಈ ಒಂದು ಅರ್ಥದಲ್ಲಿ ಸರ್ವಕರ್ತೃತ್ವ ಸರ್ವಶಕ್ತಿತ್ವವನ್ನು ತಿಳಿಯಬೇಕು. ಏಕಂ ಅದ್ವಿತೀಯಮಪಿ ಸತ್ ಬ್ರಹ್ಮ ಸಾಧನಾಂತರ ಅನಪೇಕ್ಷೈವ ಸರ್ವಂ ಸೃಜತಿ. ಈ ರೀತಿಯಾಗಿ ಬ್ರಹ್ಮವು ಒಂದೇ ಅದ್ವಿತೀಯವಾಗಿದ್ದರೂ ಕೂಡ ಏನಾಗಿದೆ, ಎಲ್ಲ ಒಂದು ಅವಿದ್ಯಾ ದೃಷ್ಟಿಯಿಂದ ಏನಾಗಿದೆ, ಅವನು ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ ಅಂತ ಇದೆ. ಅವಿದ್ಯಾ ದೃಷ್ಟಿ ಇದೆ ನಮಗೆ. ಅವಿದ್ಯಾ ದೃಷ್ಟಿ ನೋಡಿದಾಗ ಅದರ ಸತ್ಯವೇ. ಎಲ್ಲಿ ತನಕ ಅವಿದ್ಯೆ ಹೋಗೋದಿಲ್ಲವೋ ಅಲ್ಲಿಯ ತನಕ ಈ ಸೃಷ್ಟಿ ಸ್ಥಿತಿ ಅವೆಲ್ಲ ನಿಜವೇ, 100ಕ್ಕೆ 100 ನಿಜ. ಎಲ್ಲೂ ಶಂಕರ ಭಗವತ್ಪಾದರು ಹೇಳಿಲ್ಲ ಎಲ್ಲ ಸುಳ್ಳು ಕಂಡ್ರಿ ಅಂತ. ಏನು ಹೇಳಿದ್ದಾರೆ? ಜ್ಞಾನವಾಗುವವರೆಗೆ, ಏನು ಯಥಾರ್ಥ ಜ್ಞಾನವಾಗುವವರೆಗೆ ಇವೆಲ್ಲವೂ ಕೂಡ ಅಪ್ಪಟ ಸತ್ಯ, 100ಕ್ಕೆ 100ರಷ್ಟು ಸತ್ಯ. ಹಗ್ಗದ ಜ್ಞಾನವಾಗುವವರೆಗೂ ಕೂಡ ಹಾವಿನ ಜ್ಞಾನ ಎಷ್ಟು ಸತ್ಯ? ಅಯ್ಯೋ 100ಕ್ಕೆ 100 ಸತ್ಯ. ಯಾವಾಗ ಹಗ್ಗದ ಜ್ಞಾನವಾಯಿತೋ ಹಗ್ಗದ ಹಾವಿನ ಜ್ಞಾನ ಹೋಯಿತು. ಹೀಗೆ ಏನಾಗಿದೆ, ಇವನು ಏಕಂ ಅದ್ವಿತೀಯವಾಗಿದ್ದರೂ ಕೂಡ ಯಾವ ಸಾಧನವನ್ನು ಅಪೇಕ್ಷಿಸದೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತಾನೆ. ಅಂದ್ರೆ ಏನು? ಕೇವಲ ಒಂದು ಜ್ಞಾನ. ಅದರಿಂದ ಅದಕ್ಕೆ ಉದಾಹರಣೆ ಕೊಟ್ಟು, ಸತಪೋತಪ್ಯತ ಸತಪಸ್ತಪ್ವ ಇದಂ ಸರ್ವಮಸೃಜತ. ಸತಪೋತಪ್ಯತ, ಅವನು ತಪಸ್ಸನ್ನು ತಪಿಸಿದನು, ತಪಸ್ಸನ್ನು ಮಾಡಿದನು. ತಪಸ್ಸನ್ನು ಮಾಡಿ ತತ್ವ ಅನಂತರ ಏನು, ಇದಂ ಸರ್ವಂ ಅಸೃಜತ, ಈ ಎಲ್ಲವನ್ನೂ ಕೂಡ ಯಾವುದು ನಾಮರೂಪಾತ್ಮಕವಾಗಿರ್ತಕ್ಕಂಥ ದ್ವೈತ ಪ್ರಪಂಚವನ್ನ ಸೃಷ್ಟಿಸಿದನು ಅಂತ ಹೇಳಿ. ಇದೇನು? ಯಸ್ಯ ಜ್ಞಾನಮಯಂ ತಪಃ ಯಸ್ಸರ್ವಜ್ಞ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ ತಸ್ಮಾದೇತದ್ ಬ್ರಹ್ಮ ನಾಮ ರೂಪಮನ್ನಂಚ ಜಾಯತೆ. ಮುಂಡಕ್ಕ ಅಲ್ವಾ ಇದು? ಇಲ್ಲಿ ಅದನ್ನ ಹೇಳ್ತಾರೆ, ಯತ್ ಇತಿ ಜ್ಞಾನಮಯ ತಪೋ ಮಾತ್ರೇಣ. ಇವನು ತಪಸ್ಸನ್ನು ಮಾಡಿದ್ರೆ ಬೇರೆ ಯಾವ ಸಾಧನವೂ ಬೇಕಿಲ್ಲ, ಸುಮ್ಮನೆ ತಪಸ್ಸು ಮಾಡ್ದ ಸೃಷ್ಟಿ ಆಗೋಯ್ತು. ಏನ್ ತಪಸ್ಸು ಅಂದ್ರೆ ಜ್ಞಾನಮಯ, ಜ್ಞಾನ ಅಷ್ಟೆ. ಸರ್ವ ಸೃಷ್ಟತ್ವ ಶ್ರವಣ. ಹೀಗೆ ಕೇವಲ ಜ್ಞಾನಮಯವಾಗಿರ್ತಕ್ಕಂಥ ತಪಸ್ಸಿನಿಂದ ಮಾತ್ರವೇ ಅವನು ಎಲ್ಲವನ್ನೂ ಸೃಷ್ಟಿ ಮಾಡದ ಎಂಬುದಾಗಿ ಶ್ರುತಿಯು ಹೇಳುತ್ತಿದೆ. ನಚ ತಸ್ಯ ಸಾಧನ ಸಾಮಗ್ರಿಯ ಪೂರ್ಣತಾ ಸಂಪಾದಯಿತವ್ಯ. ಅವನಿಗೇನು ಯಾವುದನ್ನು ಕೂಡ ಉಪಸಂಹಾರ ಮಾಡಬೇಕಾದ ಪ್ರಮೇಯವೇ ಇಲ್ಲ. ನಾವು ಮಾಡಬೇಕಾದ್ರೆ ಏನೋ ಒಂದು ಸೃಷ್ಟಿ ಮಾಡಬೇಕು. ಸೃಷ್ಟಿ ಏನು ಮಾಡಬೇಕು? ಯಾವುದೋ ಒಂದು ಅನ್ನ ಸೃಷ್ಟಿ ಮಾಡಬೇಕು ಅಂತ ಇಟ್ಕೊಳ್ಳಿ. ಅನ್ನ ಮಾಡ್ಬೇಕಾದ್ರೆ ಅಕ್ಕಿ ತೊಗೊಂಬರ್ಬೇಕು, ಪಾತ್ರೆ ತೊಗೊಂಬರ್ಬೇಕು, ಸ್ಟವ್ ಇರಬೇಕು, ಬೆಂಕಿ ಕಡ್ಡಿ ಏನು ವಿಶಿಷ್ಟ ಎಲ್ಲ ಇರಬೇಕು. ಪರಮೇಶ್ವರನಿಗೆ ಯಾವ ಸಾಧನ ಸಾಮಗ್ರಿಯ ನಮಗೆ ಬೇಕು, ಆದರೆ ಅವನಿಗೆ ಸಾಧನಾಂತರ ಯಾವ ಸಾಧನವನ್ನು ಅಪೇಕ್ಷಿಸದೆ ಕೇವಲ
ಜ್ಞಾನಮಯವಾಗಿರ್ತಕ್ಕಂಥ ತಪಸ್ಸಿನಿಂದ ಮಾತ್ರ ಅವನು ಸೃಷ್ಟಿ ಮಾಡಿದ. ಅವನು ಯಾವ ಸಾಧನವೂ ಇಲ್ಲ, ಕಾರಣವೂ ಇಲ್ಲ, ಏನೂ ಇಲ್ಲ. ಇದನ್ನ ಉಪನಿಷತ್ತು ಹೇಳ್ತಾ ಇದೆ. ಏನಂತ ಶ್ವೇತಾಶ್ವತರದಲ್ಲಿ ನೋಡಿ, ನ ತಸ್ಯ ಕಾರ್ಯಂ ಕರಣಂಚ ವಿದ್ಯತೆ ನ ತತ್ ಸಮಶ್ಚಾಭ್ಯಧಿಕಶ್ಚ ದೃಶ್ಯತೆ ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾ ಚ. ಪರಾಸ್ಯ ಶಕ್ತಿ, ಇವನ ಶಕ್ತಿ ಇದೆಯಲ್ಲ ಅವನು ಅದು ಅತ್ಯಂತ ಹೆಚ್ಚಿನದು, ಮತ್ತೆ ಅಗಣನೀಯ. ಮತ್ತು ಅದನ್ನ ವಿವಿಧ ಏವ ಶ್ರೂಯತೆ, ಅದನ್ನ ವಿಧ ವಿಧವಾಗಿ ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಿದ್ದೆ. ಆ ಒಂದು ಶಕ್ತಿ ಇರ್ತಕ್ಕಂಥದ್ದು ವೇದಗಳಲ್ಲಿ ಹೇಳಲ್ಪಟ್ಟಿದೆ. ವಿವಿಧೈವ ಶ್ರೂಯತೆ, ಎಂಥದದು? ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ, ಅದು ಸ್ವಭಾವ ಸಿದ್ಧವಾದದ್ದು, ಯಾವುದನ್ನು ಅಪೇಕ್ಷಿಸುವುದಿಲ್ಲ. ಯಾವುದು? ಜ್ಞಾನಬಲ ಕ್ರಿಯಾಚ, ಅದೇ ಜ್ಞಾನಬಲ ಕ್ರಿಯೆ. ಯಾವುದು? ಎಷ್ಟೇ ಜ್ಞಾನಮಯ ತಪಸ್ಸು ಅಂತ ಅದೇ. ಅದರಿಂದ ಏನಾಗಿದೆ ಅವನಿಗೆ? ನ ತಸ್ಯ ಕಾರ್ಯಂ ಕರಣಂಚ ವಿದ್ಯತೆ, ಅವನಿಗೆ ಯಾವ ಸಾಧನವೂ ಇಲ್ಲ, ಎಂಥದ್ದೂ ಇಲ್ಲ. ಮತ್ತು ಅವನಿಗೆ ಸಮನಾದವನು ಇನ್ನೊಬ್ಬನಿಲ್ಲ, ಮತ್ತೆ ಅಭ್ಯಧಿಕನಾದವನು, ಅವನಿಗಿಂತ ಹೆಚ್ಚಾದವನು ಕೂಡ ಇನ್ನೊಬ್ಬನಿಲ್ಲ. ಏಕಮಾತ್ರವಾಗಿರ್ತಕ್ಕಂಥವನು ಅಂಥೇಳಿ ಅವನಿಗೆ ಯಾವ ಕರಣದ ಅಪೇಕ್ಷೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಜೀವಸ್ಯತು, ಜೀವನಿಗಾದರೆ ಪರಿಮಿತ ಶಕ್ತಿತ್ವ, ಅವನಿಗೆ ಪರಿಮಿತ ಶಕ್ತಿ. ಅವನು ನಹಿ ಸರ್ವಕ್ರಿಯಾ ನಿರ್ವರ್ತನ ಸಾಮರ್ಥ್ಯಂ ವಿದ್ಯತೆ ತಸ್ಯ, ಅವನಿಗೆ ಅವನ ಶಕ್ತಿ ಪರಿಚ್ಛಿನ್ನ ಶಕ್ತಿ, ಪರಿಚ್ಛಿನ್ನವಾಗಿರ್ತಕ್ಕಂಥ ಶಕ್ತಿ. ಆದ್ದರಿಂದ ಅವನು ಸರ್ವ ಕ್ರಿಯಾ ನಿರ್ವರ್ತನ ಸಾಮರ್ಥ್ಯ ಕ್ಷಮ, ಸರ್ವ ಕ್ರಿಯಾ ನಿರ್ವರ್ತನ ಕ್ಷಮ ಅಂತಕ್ಕಂಥದ್ದು ಅವನಿಗೆ ಇಲ್ಲ. ನ ವಿದ್ಯತೆ, ಅವನ ಪರಿಚ್ಛಿನ್ನ ಅವನು ಅಂತ ಹೇಳಿ ಇನ್ನು ಮುಂದೆ ಹೇಳ್ತಾರೆ. ತದೇವಂ ಯದ್ಯಪಿ ವ್ಯವಹಾರ ದೃಷ್ಟಿಯ ಜೀವ ಕಿಂಚಿಜ್ಞ ಪರಿಮಿತ ಶಕ್ತಿ ಕರ್ತ ಭೋಕ್ತಾ ಚ. ನೋಡಿ, ಹೀಗಿರುವಾಗ ವ್ಯವಹಾರ ದೃಷ್ಟಿಯಿಂದ ಜೀವ ಬೇರೆ, ಪರಮಾತ್ಮ ಬೇರೆ, ಇವೆಲ್ಲ ವ್ಯವಹಾರ ದೃಷ್ಟಿ ಅಂತ ಇದ್ದು, ಜೀವ ಪರಿಮಿತ ಶಕ್ತಿ ಕಿಂಚಿಜ್ಞ, ಇವನು ಕರ್ತೃ ಭೋಕ್ತೃ ಎಲ್ಲ. ಆದರೂ ಕೂಡ ಜೀವ ಇಷ್ಟಲ್ಲ, ಅವನು ಕಿಂಚಿಜ್ಞ ಹೋಗ್ತಾನೆ, ಪರಿಮಿತ ಶಕ್ತಿ ಅವನು, ಕರ್ತೃ ಭೋಕ್ತೃ ಎಲ್ಲವೂ ಇಟ್ಕೊಂಡಿದ್ದಾನವನು. ಆದರೂ ಕೂಡ ಪರಮಾರ್ಥತಃ, ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಪರಮೇಶ್ವರಾದನ್ಯ ಏವ, ಪರಮೇಶ್ವರಾತ್ ಅನನ್ಯ ಏವ, ಪರಮೇಶ್ವರನಿಗಿಂತ ಅನನ್ಯ ಏವ, ಯಾವ ದೃಷ್ಟಿಯಿಂದಲೂ ಕೂಡ ಭಿನ್ನನಾಗಿರುವುದಿಲ್ಲ. ವ್ಯವಹಾರ ದೃಷ್ಟಿಯಿಂದ ಅವನ ಕಿಂಚಿಜ್ಞ ಎಲ್ಲ ಮಾಡ್ತಾನೆ, ಕರ್ತೃ ಭೋಕ್ತೃ ಎಲ್ಲವೇ. ಆದರೂ ಕೂಡ ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಅವನು ಪರಮೇಶ್ವರನಿಗಿಂತ ಭಿನ್ನವಾಗಿಲ್ಲ. ಇದು ಸಿದ್ಧಾಂತ. ಪರಮೇಶ್ವರಸ್ತು ಸರ್ವಜ್ಞ ಸರ್ವಶಕ್ತಿಶ್ಚ ಯಥೋಕ್ತ ವಿಶೇಷಣಾತ್ ಜೀವಾತು ವ್ಯತಿರಿಕ್ತ. ಮತ್ತು ಪರಮೇಶ್ವರನಾದರೂ ಅವನು ಸರ್ವಜ್ಞ ಸರ್ವಶಕ್ತಿ, ಮತ್ತು ಯಥೋಕ್ತ ವಿಶೇಷಣ ಜೀವಾತ್, ಯಥೋಕ್ತ ಕಿಂಚಿಜ್ಞ ಪರಿಮಿತ ಶಕ್ತಿ ಇದೆಯಾ ಇರ್ತಕ್ಕಂಥ ಜೀವ ಇದೆಯಲ್ಲ, ಹಿಂದೆ ಹೇಳಿದ್ರಲ್ಲ, ಅದಕ್ಕಿಂತ ವ್ಯತಿರಿಕ್ತನಾಗಿದ್ದಾನೆ. ಯಾಕೆ ಅದಕ್ಕಿಂತ ವ್ಯತಿರಿಕ್ತನಾಗಿದ್ದಾನೆ ಅಂತಂದ್ರೆ, ಅವನು ಎಲ್ಲ ಜೀವರುಗಳನ್ನು ಕೂಡ ಬೆಳಗುತ್ತಿರುವುದರಿಂದ ಹೇಗೆ ಬೆಳಗ್ತಾ ಇದ್ದಾನೆ? ಕೇವಲ ಸಾಕ್ಷಿ ರೂಪದಿಂದ ಬೆಳಗುತ್ತಿದ್ದಾನೆ, ಏನು ಮಾಡ್ತಾ ಇಲ್ಲ ಅವನು. ಸೂರ್ಯ ಭಗವಂತ ಬೆಳಗಬೇಕಾದ್ರೆ, ನಮ್ಮನೆ ಬೆಳಗಬೇಕಾದ್ರೆ ಏನು ಮಾಡ್ಬೇಕು ಅವನು? ಅಲ್ಲಿಂದ ಬಂದು ಏನೋ ಮಾಡಿ, ಏನೋ ಸಾಧನ ತಂದು ಹರಡಿ ಏನೋ ಮಾಡ್ಬೇಕು? ಏನೂ ಇಲ್ಲ, ಕೇವಲ ಸಾಕ್ಷಿ. ಬಂದ ಸೂರ್ಯ ಉದಯವಾಯ್ತು ಅಂದ್ರೆ ಬೆಳಕು ಬಂತು ಅಂತ ಎಲ್ಲ ಬೆಳಕು, ಮನೆ ಬೆಳಗಾಯ್ತು ಅಷ್ಟೆ. ಮತ್ತೆ ವಿಜ್ಞಾನ ಹೀಗೆ ಸರ್ವ ಯಥೋಕ್ತ ಜೀವ. ಹೀಗಾಗಿ ಅವನು ಜೀವನಿಗಿಂತ ವ್ಯತಿರಿಕ್ತನಾಗಿರು. ಯಾಕೆ? ಸರ್ವ ಜೀವ ಸಾಕ್ಷಿತ್ವೇನ ಸಿದ್ಧ, ಎಲ್ಲ ಜೀವಕ್ಕೂ ಸಾಕ್ಷಿಯಾಗಿರ್ತಕ್ಕಂಥವನು. ಸಾಕ್ಷಿಯಾಗಿರ್ತಕ್ಕಂಥವನು ಯಾವತ್ತೂ ಕೂಡ ಸಾಕ್ಷ್ಯಕ್ಕಿಂತ ಬೇರೆಯಾಗಿಯೇ ಇರ್ತಾನೆ.
ನಾನು ಇದಕ್ಕೆ ಸಾಕ್ಷಿ ಅನ್ಬೇಕಾದ್ರೆ ನಾನು ಬೇರೆ ಅದು ಬೇರೆ ಆಗಿರ್ಬೇಕು. ಈ ಸಾಕ್ಷಿ ಆಗೋದ್ರಿಂದ ಜೀವನಿಗಿಂತ ಇವನು ಬೇರೆಯಾಗಿದ್ದಾನೆ ಅಂತ ಹೇಳಿ ಏಕೋ ಅದನ್ನ ಉದಾಹರಣೆ ಹೇಳ್ತಾ ಇದ್ದಾರೆ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮ ಅಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ. ಶ್ವೇತಾಶ್ವತರ ಪ್ರಯತ್ನ ಪ್ರಸಿದ್ಧವಾದ ಮಂತ್ರ. ಇದರ ಅರ್ಥ ಎಲ್ರಿಗೂ ಗೊತ್ತಾಗಿದೆ. ಒಂದೇ ಒಬ್ಬನೇ ದೇವ, ಸರ್ವವ್ಯಾಪಿಯಾದವನು, ಮತ್ತೆ ಎಲ್ಲ ಭೂತಗಳ ಒಂದು ಸ್ವರೂಪ ಒಳಭಾಗದ ಇರತಕ್ಕಂಥ ಹೃದಯಾಂತರಾಳದಲ್ಲಿ ದಹರಾಕಾಶ ಇರತಕ್ಕಂಥವನು, ಮತ್ತೆ ಕರ್ಮಾಧ್ಯಕ್ಷ, ಎಲ್ಲ ಕರ್ಮಗಳಿಗೂ ಕೂಡ ಅಧ್ಯಕ್ಷ, ಕರ್ಮಭೂತಾಧಿವಾಸ ಸಾಕ್ಷಿಯೇತ, ಎಲ್ಲ ಕರ್ಮಗಳನ್ನು ಕೂಡ ಸಾಕ್ಷಿ ರೂಪದಿಂದ ನೋಡ್ತಾ ಇರ್ತಕ್ಕಂಥವನು, ಮತ್ತೆ ಚೈತನ್ಯ ರೂಪ, ಕೇವಲ ನಿರ್ಗುಣ, ಇನ್ನೊಂದಿಲ್ಲ, ತತ್ವ ಇಲ್ಲ, ಯಾವ ಗುಣವೂ. ಹೀಗೆ ಶ್ರುತಿ ಇರೋದ್ರಿಂದ ಧರ್ಮ ಅಧರ್ಮ ತತ್ಫಲಕೃತ ಅತಿಶಯ ರಹಿತ ಕೂಟಸ್ಥನಿತ್ಯ ಚೈತನ್ಯ ಸ್ವರೂಪ. ಧರ್ಮ ಧರ್ಮ ತತ್ವ, ಧರ್ಮ ಮತ್ತೆ ಅಧರ್ಮ, ಅದರಿಂದ ಉಂಟಾಗತಕ್ಕಂಥ ಫಲ, ಅದರಿಂದ ಉಂಟಾಗತಕ್ಕಂಥ ತಾರತಮ್ಯ. ಏನಾಗಂದ್ರೆ ಅಂದ್ರೆ ಧರ್ಮ, ಅದಕ್ಕೆ ತಕ್ಕ ಫಲ ಏನು ಪುಣ್ಯ, ಅಧರ್ಮಕ್ಕೆ ಫಲ ಏನು ಪಾಪ. ಇದು ಅತಿಶಯ, ಪುಣ್ಯಾತಿಶಯ ಪಾಪಾತಿಶಯ. ಅದಕ್ಕೆ ಇದು ಇದು ಯಾವುದು ಇಲ್ಲದೆ ಇರತಕ್ಕಂತಹ ಧರ್ಮಾಧರ್ಮಗಳ ಒಂದು ಸಂಪರ್ಕವೇ ಇಲ್ಲ ಇವನಿಗೆ, ಇಲ್ಲದೆ ಇರತಕ್ಕಂಥ ಕೂಟಸ್ಥನಿತ ಚೈತನ್ಯ ಸ್ವರೂಪ, ಕೂಟಸ್ಥನಿತ್ಯನಾಗಿ ಚೈತನ್ಯ ಸ್ವರೂಪನಾಗಿದ್ದಾನೆ. ನಿತ್ಯ ತೃಪ್ತತ್ವಾತ್ ಕಾಲತ್ರಯಾತೀತತ್ವಾಚ. ಇವನು ನಿತ್ಯ ತೃಪ್ತತ್ವಾತ್ ಅಂದ್ರೇನು? ಇವನಿಗೆ ಯಾವತ್ತಿಗೂ ಕೂಡ ಯಾವ ವಿಧವಾದಂತಹ ಆಕಾಂಕ್ಷೆಯಾಗಲಿ ಇರುವುದಿಲ್ಲ. ಇವನು ತೃಪ್ತ. ಇವನು ಯಾಕೆ? ಇವನಿಗಿಂತ ಬೇರೆ ಆಗಿರತಕ್ಕಂಥ ವಸ್ತು ತಕ್ಕಂಥದ್ದು ಇಲ್ಲವಲ್ಲ. ಆದ್ದರಿಂದ ಮತ್ತು ಕಾಲತ್ರಯಾತೀತತ್ವಾಚ, ಮೂರು ಕಾಲದಲ್ಲಿಯೂ ಕೂಡ ಇವನು ಮೂರು ಕಾಲಗಳಿಗೆ ಪರಿಚ್ಛಿನ್ನನಾಗಿ ಇಲ್ಲ ಯಾವತ್ತೂ ಕೂಡ. ಇವನು ಕಾಲಗಳಿಗೆ ಅಪರಿಚ್ಛಿನ್ನ. ಇವನಲ್ಲಿ ಕಾಲವಿದೆಯೇ ಹೊರತು ಕಾಲದಲ್ಲಿ ಇವನಿಲ್ಲ. ಇದು ಕಾಟಕೋಪನಿಷತ್ತಿನ ಒಂದು ವಾಕ್ಯ. ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಸ್ಮಾತ್ ಕೃತಾತ್ ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಅಂತ ಕೇಳ್ಬಿಟ್ಟು ನಚಿಕೇತ ಅದನ್ನು ಕೇಳಿ ಯತ್ ಪಶ್ಯಸಿ ತದ್ವದ. ಅಂದ್ರೆ ಧರ್ಮಗಳನ್ನು ಮೀರಿದಂತಹ ಕೃತಾತ್ ಅಸ್ಮಾತ್, ಕೃತಾತ್ ಅಂತಂದ್ರೆ ಎಲ್ಲ ಮಾಡ್ತಕ್ಕಂಥ ಕರ್ಮ, ಮತ್ತೆ ಅಕೃತ ಮಾಡದೇ ಇರತಕ್ಕ, ಮಾಡುವುದು ಬಿಡುವುದು, ಇದಕ್ಕಿಂತಲೂ ವಿಪರೀತವಾಗಿರ್ತಕ್ಕಂಥ, ಮತ್ತೆ ವಿಧಿ ನಿಷೇಧಗಳಿಗೆ ಒಳಪಡದ ಅಂತ ಅರ್ಥ. ಕೃತಾಕೃತ ವಿಧಿ ನಿಷೇಧಗಳಿಗೆ ಒಳಪಡದ ಮತ್ತು ಮಾಡಿ ಪಡೆಯಬಹುದಾದ ಯಾವ ಒಂದು ಸ್ಥಾನ ಫಲಕ್ಕಿಂತಲೂ ಕೂಡ ಭಿನ್ನವಾಗಿರ್ತಕ್ಕಂಥ ಮಾಡಿ ಪಡೆಯಬೇಕಾದ ಏನೂ ಇಲ್ಲ. ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಅಂದ್ರೆ ಈ ಕಾಲತ್ರಯ, ಭೂತ ಅಂದ್ರೆ ಹಿಂದೆ ಆಗೋಗಿರ್ತಕ್ಕಂಥದ್ದು, ಭವ್ಯ ಅಂತಕ್ಕಂಥದ್ದು ಭವಿಷ್ಯತ್ ಕಾಲ. ಇನ್ನು ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಈ ಯಾವ ಕಾಲಗಳಿಗೂ ಕೂಡ ಬದ್ಧನಾಗದ ತತ್ವವನ್ನ ನನಗೆ ತಿಳಿಸಿಕೊಡು ಅಂತ ಕೇಳ್ತಾನೆ. ಎಂಥ ತತ್ವ? ಯತ್ತತ್ ಪಶ್ಯತಿ, ನೀನು ಇದನ್ನ ಅನುಭವಕ್ಕೆ ತಂದುಕೊಂಡಿರತಕ್ಕಂಥ ತತ್ವ, ನೀನು ಅನುಭವಕ್ಕೆ ಬಂದಿದೆ, ಅದನ್ನು ನನಗೆ ಹೇಳು. ನೀನು ಅನುಭವಕ್ಕೆ ಬಂದಿಲ್ಲದೆ ಇದ್ರೆ ಕೇಳೋಲ್ಲ ನಾನು ನಿನಗೆ. ನೋಡಿ ಎಂಥ ಮಾತಾಡ ನಚಿಕೇತ. ನಿನ್ನ ಅನುಭವಕ್ಕೆ ಬಂದಿದ್ದರೆ ಮಾತ್ರ ನೀನು ಕೇಳು, ನೀನು ಹೇಳಬೇಕು ನನಗೆ ಅಷ್ಟೇ. ನಾನು ಹೇಳ್ತಾ ನಿನ್ನ ಅನುಭವಕ್ಕೆ ಬಂದಿದೆ, ಅದನ್ನು ನನಗೆ ಹೇಳು ಅಂತ ಹೇಳ್ತಾರೆ. ತದನುಜ್ಞೆಯ ಏವಚ ಜೀವಸ್ಯಾಪಿ ಕರ್ತೃ ಭೋಕ್ತೃತ್ವೇ. ಹೀಗೆ ಅದರ ಒಂದು ಅಂದ್ರೆ ಅದರ ಒಂದು ಅನುಜ್ಞೆಯಿಂದ, ಅದೇನು ನಿಯಂತೃತ್ವದಿಂದ ನಿಯಮ ಮಾಡ್ತಾರೆ. ಜೀವಸ್ಯಾಪಿ ಕರ್ತೃತ್ವ, ಜೀವನಿಗೂ ಕೂಡ ಜೀವನಿಗೆ ಕರ್ತೃತ್ವ ಭೋಕ್ತೃತ್ವ ಅಂತಕ್ಕಂಥ. ಯಾಕೆ? ಅವನು ಪರಿಚ್ಛಿನ್ನ. ಅವನು ಅದನ್ನ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಮುಂದಿನ ಭಾಗ ಬಹುಶಃ ಈ ಒಂದು
ಪ್ರಕರಣ ಉಪಾಸ್ಯ ಉಪಾಸಕ ವಿಭಾಗ ವ್ಯವಹಾರ ಇದೆಯಲ್ಲ, ವಿಭಾಗ ವ್ಯವಹಾರ ಅಂತಿದೆಯಲ್ಲ, ಅದು ಮುಗಿದು ಬಿಡುತ್ತೆ. ಬಹಳ ವಿಸ್ತಾರವಾಗಿ ಸ್ವಾಮಿಪಾದರು ಇದನ್ನು ಹೇಳಿದ್ದಾರೆ. ಯಾಕೆ ಬಹಳ ಮುಖ್ಯವಾದ ವಿಷಯ. ಇದು ಮುಂದಿನ ವಾರ ಮುಗಿಸ್ಬಿಟ್ಟು ಇದು ಯಾಕೆ ಇಷ್ಟೊಂದು ವಿಸ್ತಾರವಾಗಿ ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಒಂದೆರಡು ಮಾತು ತಿಳ್ಕೊಳ್ಳೋಣ, ಮುಂದೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.